ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ. ಇದು ಕಮಿಟಿ ಅವ್ರು ಕೊಟ್ಟಿರೋದು. ಊರ್ ಜನರಿಂದ ಸಂಗ್ರಹಣೆ ಆಗಿರೋ ದುಡ್ಡು. ಜೋಪಾನವಾಗಿ ಎತ್ತಿಡು. ನಾಳೆ ಬೆಳಗ್ಗೆ ಎದ್ದು ಪೆಂಡಾಲ್ನವ್ರಿಗೆ, ಊಟದವ್ರಿಗೆ, ಚೇರ್ನವ್ರಿಗೆ, ಗಣಪತಿಯವ್ರಿಗೆಲ್ಲ ದುಡ್ಡು ಕೊಡಬೇಕು ನಾನು. ಆಯ್ತು ರೀ. ನೋಡೋಣ, ನಾನು ಹಿಂಗೆ ಹೇಳಿಲ್ವಾ? ಅಮ್ಮು ವಲ್ಲಭಂಗ್ ಹೋಗಿ ಪಾಯಸ ಮಾಡ್ಕೊಟ್ಟು ಬಂದಿದ್ದಾಳೆ. ನಂಗೆ ಯಾವಾಗಿಂದನೋ ಇವಳ ಮೇಲೆ ಡೌಟ್ ಇತ್ತು, ಏನೋ ಸಮಥಿಂಗ್ ನಡೀತಾ ಇದೆ ಅಂತ. ಆದ್ರೆ ಆ ಸಮಥಿಂಗ್ ನಮ್ ಶತ್ರು ಮನೆಯವ್ರ ಜೊತೆನೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ನೋಡು. ನಮ್ಮ ಅಪ್ಪ ದೊಡ್ಡಪ್ಪ ಎಷ್ಟ್ ಸತಿ ಹೇಳಿದ್ದಾರೆ ನಮ್ ಮನೆಯವ್ರು ಯಾರು ಅವ್ರ ಜೊತೆ ಸವಾಸ ಮಾಡ್ಬಾರ್ದು ಅಂತ. ಆದ್ರೆ ನೀನು ಒಂದೇ ಸತಿಗೆ ಈ ಲೆವೆಲ್ಗೆ ಹೋಗ್ಬಿಟ್ಯಾ? ಯಾವ ಲೆವೆಲ್ಗೆ? ಹಾ ಮಾಡೋದೆಲ್ಲ ಮಾಡಿ ಯಾವ ಲೆವೆಲ್ಗೆ ಅಂತ ನನ್ಗೆ ಕೇಳ್ತಾ ಇದೀಯಾ? ನಿನ್ನ ಬಲಬನ್ ಮಧ್ಯೆ ಏನ್ ನಡೀತಾ ಇದೆ? ಏನು ಇಲ್ಲ. ಏನು ಇಲ್ದೆ ಹೋದ್ರೆ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ, ಅದು ಈ ರಾತ್ರಿ ಯಾಕೆ ಅವ್ನ್ಗ್ ಹೋಗಿ ಪಾಯಸ ಮಾಡ್ಕೊಟ್ಟೆ? ಮೊನ್ನೆ ದೇವಸ್ಥಾನದಲ್ಲಿ ಅವ್ನ್ ಸಿಕ್ಕಿದಾಗ ನನಗ್ ಕೋತಿ ಅಂದ, ಅದಕ್ಕೆ. ನೋಡೋಣ, ಕೋತಿ ಅನ್ನಂತೆ, ಅದಕ್ಕೆ ಇವಳು ಹೋಗಿ ಪಾಯಸ ಮಾಡ್ಕೊಟ್ ಬಂದಿದ್ದಾಳೆ. ನಾಳೆ ಕತ್ತೆ ಅಂತಾನೆ ಹೋಗ್. ಜ್ಯೋತಿ ಪ್ಲೀಸ್, ನಾನು ಹೇಳೋದ್ನ ಪೂರ್ತಿ ಕೇಳು. ನಾನು ಅವನಿಗೆ ಬರೀ ಪಾಯಸ ಕೊಟ್ಟಿಲ್ಲ, ಅದಕ್ಕೆ ಲೂಸ್ ಮೋಷನ್ ಪೌಡರ್ ಹಾಕಿ ಕೊಟ್ಟಿದ್ದೀನಿ. ಇವತ್ ರಾತ್ರಿ ಎಲ್ಲ ಅವ್ನ್ ಬೆಡ್ರೂಮ್ ಅಲ್ಲಿ ಇರೋ ಹಾಗೆ ಇಲ್ಲ, ಬಾತ್ರೂಮ್ ಅಲ್ಲೇ ಮಲ್ಕೊಂಡ್ಬಿಡ್ಬೇಕು. ಏ ಅಮ್ಮು, ಸಾಕ್, ಸುಮ್ನೆ ಇರು. ಸುಳ್ಳು ಹೇಳಿದ್ರು ಅದು ನಂಬೋ ತರ ಇರ್ಬೇಕು. ಅಣ್ಣ, ಅವನು ಬರೀ ಕೋತಿ ಅನ್ನೋದಕ್ಕೆ ನನ್ ಪಾಯಸ ಕೊಟ್ಟಿಲ್ಲ, ಅವನು ನಿನ್ ಬಗ್ಗೆನೂ ಏನೇನೋ ಹೇಳ್ದ. ನಿಮ್ಮಣ್ಣ ಹುಡ್ತಾನೆ ಹಿಂಗ ಅಥವಾ ಬೆಳಿತಾ ಬೆಳಿತಾ ಹಿಂಗ ಅಂತ ಕೇಳ್ದ. ಅಂದ್ರೆ ಯಾವ ತರ? ಸಿಡಕ್ ಮೂತಿ ಸಿಂಗಾರಪ್ಪನ್ ತರ ಅಂತ. ಅದಕ್ಕೆ ಅಣ್ಣ ನಿನಗೋಸ್ಕರ ಪಾಯಸ ಮಾಡಿದೀನಿ ಅಂತ ಪುಸ್ಲಾಯಿಸಿ ಲೂಸ್ ಮೋಷನ್ ಪೌಡರ್ ಹಾಕಿರೋ ಪಾಯಸ ಕೊಟ್ಬಿಟ್ಟೆ. ಗುಡ್ ಅಮ್ಮ, ವೆರಿ ಗುಡ್. ಒಳ್ಳೆ ಕೆಲಸನೇ ಮಾಡಿದ್ಯಾ. ಇವತ್ತು ರಾತ್ರಿ ವಲ್ಲಭ ನಿದ್ದೆ ಮಾಡ್ಲೇಬಾರ್ದು. ಹಾ ಅಣ್ಣ, ಈ ಅಮೂಲ್ಯನ್ ತಂಟೆಗ್ ಬಂದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ? ನನ್ ನಿನ್ ತಂಗಿ ಅಣ್ಣ. ನನ್ನ ಅಣ್ಣನ್ ಬಗ್ಗೆ ಯಾರು ಮಾತಾಡಿದ್ರೆ ರಕ್ತ ಕೊತ 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 ಅಂತ ಕುದಿಯುತ್ತೆ. ಇನ್ನೊಂದು ಸಲ ನೀನ್ ಅವ್ರ ಮನೆ ಸಹವಾಸಕ್ಕೆ ಹೋಗ್ಬಾರ್ದು. ಖಂಡಿತ ಇಲ್ಲ ಅಣ್ಣ. ಆ ಲಕ್ಷ್ಮಣ ಹಾಕಿರೋ ಗೆರೆನ ಸೀತಾ ಮಾತಾ ದಾಟಿರ್ಬೋದು, ಆದ್ರೆ ಈ ಶ್ರೀಕಂಠ ಹಾಕೋ ಗೆರೆನ ಈ ಅಮ್ಮು ಯಾವತ್ತೂ ದಾಟಲ್ಲ ಅಣ್ಣ. ನಂಗೆ ಯಾಕೋ ಇನ್ನೂ ಡೌಟು, ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ. ನೀನೇ ತಾನೇ ಹೇಳಿದ್ದು ಸುಳ್ಳು ಹೇಳಿದ್ರೆ ನಂಬೋ ರೀತಿ ಇರ್ಬೇಕು ಅಂತ. ಅದಕ್ಕೆ ತಲೆ ಮೇಲೆ ಹೊಡ್ದಂಗೆ ಸತ್ಯ ಹೇಳ್ದೆ. ಏನು ಇಷ್ಟೊತ್ತಾದ್ರೂ ಕಾಡ್ ಪಾಪ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲೋಗಿರ್ತಾನೆ, ಲಂಡನ್ ಅಲ್ಲಿ ಸೆಟ್ಲ್ ಆಗಿರ್ತಾನೆ. ಆದ್ರೂ ಈ ವೇಷದಲ್ಲಿ ಅವನೊಂದ್ಸಲ ನೋಡ್ಬೇಕಲ್ಲ. ಅಯ್ಯೋ ಯಪ್ಪ, ಹೊಟ್ಟೆ ನೋವು. ಓ, ಯಾರಿಗ್ ಬೇಕಪ್ಪ ಇದು? ಯಪ್ಪ, ಸುಸ್ತಾಯ್ತು. ಹೊಟ್ಟೆ ಎಲ್ಲ ಗುಳು 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 ಅಂತ ಇದೆಯಲ್ಲ. ಓ, ನನ್ ಕಷ್ಟ ಯಾರಿಗ ಹೇಳ್ಕೊಳ್ಳಿ ದೇವ್ರೆ. ಕಡ್ಬಪ್ಪ, ಏನೋ ಆಯ್ತು? ಲೇ ಕರಿಬೇಕು, ನೀನ್ ಕೊಟ್ಟಿದ್ ಪಾಯಸ ಕುಡ್ದು 4 ಸಲ ವಾಶ್ರೂಮ್ ಹೋದೆ ಕಣೆ. ಹೊಟ್ಟೆ ಎಲ್ಲ ಒಂಥರ ಗಳ 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 ಅಂತ ಅನ್ನಿಸ್ತಾ ಇದೆ. ನನಗ್ ಬುದ್ಧಿ ಬಂದಾಗಿಂದ ಇಷ್ಟು ಸಲ ವಾಶ್ರೂಮ್ಗೆ ಹೋಗಿಲ್ಲ ಕಣೆ. ಇನ್ನೊಂದ್ 3-4 ಸಲ ವಾಶ್ರೂಮ್ಗೆ ಏನಾದ್ರು ಹೋದ್ರೆ ಪಕ್ಕ OGE.com. ಹೌದಾ? ಯಾಕೀಗಾಯ್ತು ವಲ್ಲಭ? ನಾನು ಒಂದ್ ಲೋಟ ಟೇಸ್ಟಿಂಗ್ ಅಂತ ಕುಡ್ದ್ನಲ್ಲ, ನನಗೇನು ಆಗೇ ಇಲ್ಲ. ನಿನಗೇನಾಯ್ತು? ಅದಕ್ಕೆ ವಲ್ಲಭ ಹೇಳೋದು ಬೇರೆಯವ್ರನ್ನ ಗೋಳೈಕೊಂಬಾರ್ದು ಅಂತ. ಅಂತದ್ರಲ್ಲೂ ನನ್ನಂತ ಪಾಪದವ್ರನ್ನ ಗೋಳೈಕೊಂಡ್ರೆ ದೇವ್ರ ನೀ ಇಂಥದ್ದೇ ಶಿಕ್ಷೆ ಕೊಡೋದು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಕರಿಬೇಕೆ, ನನಗೆ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಪಾಯಸ ಕೊಡ್ತೀಯಾ? ಆ ಪಾಯಸ ನಾನ್ ಕುಡ್ದೇ ಇಲ್ಲ. ಪಾಪ ನಮ್ಮ ಮಾಮ ಕುಡ್ದು ಒದ್ದಾಡ್ತಾ ಇದಾರೆ. ಅಲ್ಲ ಕಣೆ, ಈ ವಿಡಿಯೋ ಇದೆ ಅಂತ ಗೊತ್ತಿದ್ರು ಸ್ವಲ್ಪನಾದ್ರೂ ಭಯ ಭಕ್ತಿ ಅನ್ನೋದೇ ಇಲ್ವಲ್ಲ ನಿನ್ಗೆ? ಯಾಕೆ ನಿಮ್ಮ ಅಪ್ಪಂಗ್ ಕಳಿಸ್ಬೇಕಾ? ಮತ್ತೆ ನೀನ್ ಈ ಲೆವೆಲ್ಗೆ ನಂಗೆ ಟಾರ್ಚರ್ ಕೊಟ್ರೆ ನಾನ್
ಸುಮ್ನೆ ಇರ್ಬೇಕಾ? ಅದಕ್ಕೆ ನಾನ್ ಬೇದಿ ಮಾತ್ರ ಹಾಕೊಟ್ಟಿದ್ದು. ಪಾಪ ಅದನ್ನ ಸುಂದ್ರು ಚಿಕ್ಕಪ್ಪ ಕುಡ್ದ್ಬಿಟ್ರು. ಇರ್ಬೇಕ್ ಕಣೆ ನೀನು, ನನ್ಗೆ ಆಗ್ಲೇ ಡೌಟ್ ಇತ್ತು, ಅದಕ್ಕೆ ನೀನ್ ಕೇಳಿದ್ದು. ಅದು ಸೂರ್ಯ ವಂಶದ ಗಸಗಸೆ ಪಾಯಸನ ಅಂತ, ಆದ್ರೆ ನೀನು ಸೂರ್ಯಕಾಂತ್ ವಂಶದ ಸಾವಿಗೆ ಪಾಯಸ ಕೊಡ್ತೀಯಾ? ಏಯ್, ನಮ್ ವಂಶದ ಬಗ್ಗೆ ಎಲ್ಲ ಮಾತಾಡ್ಬೇಡ. ಏನ್ ಮಾಡ್ಕೊಳ್ತೀಯಾ ನೀನ್? ಈ ತರ ರೋಪಕದ್ ನೋಡಿ ನಿಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ರು ಬರ್ಲಿ, ಎಲ್ರಿಗೂನು ಲೈವ್ ಟೆಲಿಕಾಸ್ಟ್ ಮಾಡ್ಬಿಡ್ತೀನಿ. ಸರಿ, ಇವಾಗ ನಾನ್ ಏನ್ ಮಾಡ್ಬೇಕು ಹೇಳು? ನಾನ್ ಕಣ್ಣೆದ್ರುಗಡೆ 20 ಸೆಕೆಂಡ್ ಇದ್ರೂನು ವಿಡಿಯೋನ ವೈರಲ್ ಮಾಡ್ಬಿಡ್ತೀನಿ. ಓಡೋ ಅಯ್ಯ, ನೀನ್ ಓಡು ಅಂತ ಅಂದ್ರೆ ಓಡ. ವಿಡಿಯೋ ಸೇಫ್. ಮೊಬೈಲು ಅಯ್ಯೋ, ಕಲ್ಲೆಸಿಯಕ್ ಹೋಗಿ ಫೋನೇ ಎಸ್ಬಿಟ್ನಲ್ಲ. ಇದ್ದಿದ್ ಒಂದೇ ಒಂದ್ ಬಂಗಾರದಂತ ಫೋನು. ಅಪ್ಪ ಕೇಳಿದ್ರೆ ಏನ್ ಮಾಡ್ಲಿ? ಈ ಕರಿಬೇಕಿಂದ ನನ್ ಮೊಬೈಲ್ ಹೊಡೆದೋದಂಗಾಗೋಯ್ತಲ್ಲ. ಆನು ಆಯ್ತಾ ಇಲ್ಲ. ಗಿರಿಜಾ, ರೀ, ಹೋದ್ ಕೆಲ್ಸ ಏನಾಯ್ತ್ರಿ? ಒಂದ್ ಸಂತೋಷ ಸುದ್ದಿ ಇದೆ, ಮೊದ್ಲೆಲ್ಲರನ್ನು ಕರಿ. ರಕ್ಷಾ, ಸುಂದ್ರ, ಎಲ್ಲ ಬೇಗ ಬನ್ನಿ. ಏನು ಸಂತೋಷದ ಸುದ್ದಿ ಅಂತ ಕಣೋ. ಸಂತೋಷ ಸುದ್ದಿನ? ಏನ್ ಬಾಬಾ? ಈ ಸಲ ಗಣೇಶ ಕೂಡ್ಸೋ ಉಸ್ತುವಾರಿ ಆ ಪುಣ್ಯದ ಕೆಲಸ ನಮ್ಗೆ ಸಿಕ್ಕಿದೆ. ನೀನ್ ಹೇಳ್ದಂಗೆ ಆಯ್ತಲ್ಲೇ. ನಿಜವಾಗ್ಲೂ ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೋದ ವರ್ಷ ಗಣೇಶ ಕೂಡ್ಸಕ್ಕೆ ಎದುರುಗಡೆ ಮನೆಯವ್ರಿಗೆ ಅವಕಾಶ ಸಿಕ್ಕಿದಾಗ ನನ್ನ ಎಷ್ಟೆಲ್ಲ ಹೀಯಾಡ್ಸಿದ್ರು, ಯೋಗ್ಯತೆ ಇಲ್ಲ ಅಂತೆಲ್ಲ ಹೇಳಿದ್ರು. ಆದರೆ ಈ ಸಲ ಕಮಿಟಿಯವರೆಲ್ಲ ಈ ಸಲ ನಂದಣ್ಣಂಗೆ ಕೊಡೋಣ, ಅವನು ಭಕ್ತಿಯಿಂದ ಮಾಡ್ತಾನೆ ಅಂತ ಹೇಳಿದ್ರು. ಈ ಸಲ ಗಣೇಶ ಹಬ್ಬ ಮಾಡಕ್ಕೆ ಸಾಕ್ಷಾತ್ ಗೌರಿಯ ಅನುಗ್ರಹನೇ ನಮಗೆ ಸಿಕ್ಕಿದೆ. ಕೊನೆಗೂ ನಮ್ಮ ಆಸೆನ ಆ ದೇವರು ನೆರವೇರಿಸಿದಾನೆ. ಅವನ್ ಪೂಜೆನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಬೇಕು. ಅದ್ರ ಜೊತೆಗೆ ಗಣೇಶನ ತರೋದ್ರಿಂದ ಹಿಡಿದು ಪೆಂಡಾಲ್ ಹಾಕೋದು, ಊಟದ ವ್ಯವಸ್ಥೆ ಮಾಡೋದು, ಚೇರ್ ಹಾಕೋದು, ತುಂಬಾ ಕೆಲಸಗಳಿದೆ. ಮಾಧವನ್ಗೆ ಆ ಪೆಂಡಾಲ್ ಹಾಕೋ ವ್ಯವಸ್ಥೆ ಎಲ್ಲ ಕೊಡ್ತೀನಿ. ನೀನು ಮತ್ತೆ ವಲ್ಲಭ ಗಣೇಶನ ತರಬೇಕು. ಕೇಳಿದ್ರಲ್ಲ ಬಾಬಾ, ನೋಡ್ತಾ ಇರಿ, ಒಂದು ಕಲರ್ಫುಲ್ ಗಣೇಶನ ತಂದು ಧಾಮ್ ಧೂಮ್ ಅಂತ ಕೂಡಿಸ್ಬಿಟ್ಟು ಎಲ್ರು ಕಣ್ ಕುಕ್ಬೇಕು, ಹಂಗಪ್ಪ ಮಾಡೋಣ. ಕಲರ್ ಗಣೇಶನ್ ತರಬೇಡ. ಯಾಕೆ ಬಾಬಾ? ಅದೇ ಈಗೆಲ್ಲ ಈಕೋ ಫ್ರೆಂಡ್ಲಿ ಗಣೇಶ ಬರುತ್ತಲ್ಲ, ಅದನ್ನ ತರೋಣ. ಪರಿಸರ ಪ್ರೇಮಿ ಗಣೇಶನ ವಿಗ್ರಹನೇ ತರಬೇಕು. ಇನ್ನು ಕೇಶವಂಗೆ ಊಟದ ವ್ಯವಸ್ಥೆ ಒಪ್ಪಿಸ್ತೀನಿ. ಬಂದವ್ರಿಗೆ ಊಟ ತಿಂಡಿ ಯಾವತ್ರಲ್ಲೂ ಕಡಿಮೆ ಆಗಬಾರ್ದು. ಮಾವ, ನಾನು ಅತ್ತೆ ಸೇರಿ ಪಂಚಕಜಾಯ, ಕಡುಬು, ಮೋದಕ ಇದೆಲ್ಲ ಮಾಡ್ತೀವಿ ಅಲ್ವಾ ಅತ್ತೆ? ಒಂದು ಇಂಪಾರ್ಟೆಂಟ್ ವಿಷಯನೇ ಮಾಡ್ಬಿಟ್ಟಿಲ್ಲ ಬಾಬಾ. ಏನಪ್ಪ? ಆರ್ಕೆಸ್ಟ್ರಾ ಬಾಬಾ, ನೀವು ಅನ್ನಿ, ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದು ಫೇಮಸ್ ಆರ್ಕೆಸ್ಟ್ರಾದವ್ರಿಗೆ ಹೇಳ್ತೀನಿ, ನಾನೇ ಆ ಸಾಂಗ್ ನ ಲಿಸ್ಟ್ ಮಾಡ್ಕೊಡ್ತೀನಿ. ಅವ್ರು ಆಡ್ತಾ ಇದ್ರೆ ಗಣೇಶನ್ ನೋಡಕ್ ಬಂದವ್ರು ಹಾಡ್ ಕೇಳ್ತಾ 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 ಗಣೇಶನ್ ವಿಸರ್ಜನೆ ಆದ್ರೂ ಹಂಗೆ ಕೂತಿರ್ಬೇಕು. ಅಷ್ಟೇ ಅಲ್ಲ ಬಾಬಾ, ಗಣೇಶನ್ ಸೌಂಡ್ ಹೆಂಗ್ ಬರ್ಬೇಕು ಅಂದ್ರೆ ಎದುರುಗಡೆ ಇರೋ ನಮ್ಮ ಐರಾವಣ ಮೈರವಣ ಗಡ 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 ನಡಿ ಬಿಡ್ಬೇಕು, ನಿದ್ದೆ ಬರ್ಬಾರ್ದು. ಬಾರಿಸ್ಬಿಡ್ತೀನಿ ನೋಡು. ನಾವೇನೋ ಗಣೇಶ ಇಟ್ಟಾಗ ಎಲ್ರು ಭಕ್ತಿಯಿಂದ ಆಶೀರ್ವಾದ ತಗೊಂಡೋಗ್ಲಿ ಅಂದ್ರೆ ಇವನೇನೋ ಆರ್ಕೆಸ್ಟ್ರಾ ಇಡ್ತಾನಂತೆ. ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ಬಾರಿಸ್ತೀನಿ. ಗಿರಿಜಾಬಾಯಲ್ಲಿ ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ. ಇದು ಕಮಿಟಿಯವ್ರು ಕೊಟ್ಟಿರೋದು. ಊರ್ ಜನರಿಂದ ಸಂಗ್ರಹಣೆ ಆಗಿರೋ ದುಡ್ಡು. ಜೋಪಾನವಾಗಿ ಎತ್ತಿಡು. ನಾಳೆ ಬೆಳಗ್ಗೆ ಎದ್ದು ಪೆಂಡಾಲ್ನವ್ರಿಗೆ, ಊಟದವ್ರಿಗೆ, ಚೇರ್ನವ್ರಿಗೆ, ಗಣಪತಿಯವ್ರಿಗೆಲ್ಲ ದುಡ್ಡು ಕೊಡಬೇಕು ನಾನು. ಆಯ್ತು ರೀ. ಯಾಕೆ ಅಮ್ಮ ಹಿಂಗ್ ಕೂತಿದ್ಯಾ? ಏನಾಯ್ತು? ನಂಗೆ ಏನ್ ಮಾಡ್ಬೇಕಂತ ಗೊತ್ತೇ ಆಗ್ತಾ ಇಲ್ಲ. ಕುಂಟಿ ಕುಂಟಿ ಕಾಲ್ ನೋವ್ತಿದೆ, ಯೋಚನೆ ಮಾಡಿ ಮಾಡಿ ತಲೆ ನೋವ್ತಿದೆ. ಆ ವಲ್ಲಭ ಕೊಡ್ತಿರೋ ಟಾರ್ಚರ್ಗೆ ಜೀವನನೇ ಸಾಕು ಅನ್ಸ್ತಿದೆ. ಅಲ್ಲ, ವಲ್ಲಭ ಕಾಟ ಕೊಡ್ತಾನಲ್ಲ, ನಿನಗ್ ಕೋಪ ಬರಲ್ವಾ? ನನಗ್ ಬರ್ತಿರೋ ಕೋಪಕ್ಕೆ ಅವನ ಚಚ್ಚಾಕ್ಬೇಕು ಅನ್ಸ್ತಿದೆ.
ಆದ್ರೆ ಸಿದ್ದು ಜೊತೆಗಿರೋದ್ನ ಅವ್ನ್ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ವಿಡಿಯೋ ಏನಾದ್ರು ನಮ್ಮ ಅಪ್ಪನೋ ಚಿಕ್ಕಪ್ಪನೋ ಅಥವಾ ಅಣ್ಣನೋ ನೋಡ್ಬಿಟ್ರೆ ನನ್ ಕತೆ ಮುಗೀತು. ಮೊದ್ಲೇ ನಮ್ಮ ಮನೇಲಿ ಲವ್ ಅನ್ನೋ ವಿಷಯ ಕೇಳಿದ್ರೇನೆ ಗುರ್ರ ಅಂತಾರೆ. ಈಗ ನನ್ ವಿಷಯ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನ ಸಿಗ್ದು ತೋರಣ ಕಟ್ಬಿಡ್ತಾರೆ. ಅಷ್ಟೇ ಅಲ್ಲ, ನಾಳೆಯಿಂದ ನನಗೆ ಕಾಲೇಜಿಗೂ ಕಳ್ಸಲ್ಲ. ಯಾವನು ತಲೆ ಕಟ್ಟಿ ನನ್ನ ಮದ್ವೆನೂ ಮಾಡಿಸ್ಬಿಡ್ತಾರೆ. ಇದಕ್ಕೇನ್ ಸೊಲ್ಯೂಷನ್? ವಲ್ಲಭಂಗ್ ಹಿಂಗೆ ಎದ್ರುಕೊಂಡು ಇದ್ಬಿಡ್ತೀಯಾ? ಇಲ್ಲ ಅಮ್ಮು, ಭಯ ಪಟ್ರೆ ಭಯ ಪಡಿಸ್ತಾರೆ, ಭಯ ಪಡಿಸಿದ್ರೆ ಭಯ ಪಡ್ತಾರೆ. ಮಾರಿ ಮುನಿದರೆ ಗಂಡು ಪರಾರಿ ಅನ್ನೋ ಮಾತನ್ನ ನೀನ್ ಇವತ್ ಪ್ರೂವ್ ಮಾಡ್ಬೇಕು ಅಮ್ಮು. ನಿನ್ನಲ್ಲೂ ಒಂದು ಬೆಂಕಿ ಇದೆ, ನಿನ್ನಲ್ಲೂ ಒಂದು ಕಿಚ್ಚಿದೆ, ನಿನ್ನಲ್ಲೂ ಒಂದು ಜ್ವಾಲೆ ಇದೆ. ಕೋತಿ ಎಲ್ಲ ಒಂದೇ ಕಣೆ. ಸಾರಿ ಕಣೆ, ಫ್ಲೋಲ್ ಏನೋ ಬಂದ್ಬಿಡ್ತು. ಅಮ್ಮು ನೀನು ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಆದ್ರೆ ಈ ಅಮ್ಮ ಬಂದ್ರೆ ಮೂರು ಇರುತ್ತೆ. ನಮ್ಮೂರಲ್ಲಿ ನನ್ನ ಎಲ್ರು ಸೋಲ್ಜರ್ ಅಂತ ಕರೀತಾರೆ. ನಿಮ್ಮೂರ್ ಇದೆ ಅಲ್ವಾ? ಇಲ್ಯಾರೆ ನಿನ್ನ ಸೋಲ್ಜರ್ ಅಂತ ಕರೀತಾರೆ? ತಡಿಬೇಡಿ, ಇವತ್ಯಾರು ನನ್ನ ತಡಿಬೇಡಿ. ಇವತ್ ನಾನಿಡೋ ಒಂದೊಂದ್ ಹೆಜ್ಜೆನು ಭಯಂಕರವಾಗಿರುತ್ತೆ. ಅಮ್ಮು ಏನೇ ಮಾಡ್ತೀಯಾ? ಫೋನ್ ಕದಿ. ಅಯ್ಯೋ, ನೀನ್ ಕೊಟ್ಟಿದ್ ಬಿಲ್ಡಪ್ ನೋಡಿ ಯುದ್ಧಕ್ಕೆ ಹೋಗ್ತೀನೋ ಅನ್ಕೊಂಡೆ. ಅದ್ ಸರಿ, ಫೋನ್ ಹೇಗೆ ಕದೀತ್ಯಾ? ಅದು ನಂಗೂ ಗೊತ್ತಾಗ್ತಿಲ್ಲ ಕಣೆ. ಏನಾದ್ರೂ ಐಡಿಯಾ ಕೊಡೆ ಪ್ಲೀಸ್ ಪ್ಲೀಸ್ ಪ್ಲೀಸ್, ಏನಾದ್ರೂ ಹೇಳೆ. ಹಾ, ಐಡಿಯಾ. ಓಕೆ, ವಲ್ಲಭ ಇವತ್ ನಿಂಗಿದೆ ಕಣೋ.